ಹೇ ಗೆಳೆಯರೇ, ನಿಮ್ಮನ್ನ ನೋಡಿ ತುಂಬಾ ಖುಷಿಯಾಯಿತು. ನೀವು ನೋಡಿರಬಹುದು, ಕೆಲವು ಹುಡುಗರು ಎಷ್ಟೇ ಸ್ನೇಹಶೀಲರಾಗಿರ್ಲಿ, ಎಷ್ಟೇ ಗೌರವ ಕೊಟ್ಟರೂ ಹೆಂಗಸರು ಅವರ ಕಡೆ ಕಾಮಿಟ್ ಆಗೋದಿಲ್ಲ. ಆದರೆ ಕೆಲವು ಬೇರೆ ಟೈಪ್ ಹುಡುಗರು ಏನೇ ಮಾಡಿದ್ರೂ ಹೆಂಗಸರು ಅವರ ಹಿಂದೆ ಹೋಗ್ತಾರೆ. ಯಾಕೆ ಹೀಗೆ? ಇದಕ್ಕೆ ಮನೋವಿಜ್ಞಾನ, ಸಾಮಾಜಿಕ ಅಂಶಗಳು ಮತ್ತು ಬಯಾಲಜಿಕಲ್ ರೀಸನ್ಸ್ ಇವೆ. ಇವತ್ತು ನಾವು ನಿಜವಾದ ಕಾರಣಗಳು ಸಾಲ್ಯೂಷನ್ಸ್ ನೋಡೋಣ. 2 ಪ್ರಮುಖ ಕಾರಣಗಳು. ಕೀ ರೀಸನ್ಸ್. ರೀಸನ್ 1, ನೈಸ್ ಬೋರಿಂಗ್ ಎಂದು ತಪ್ಪು ತಿಳಿದಿರುವುದು. ಹೆಂಗಸರು ಸುರಕ್ಷಿತ, ನಿಶ್ಚಿತವಾದ ಸಂಬಂಧ ಬಯಸುತ್ತಾರೆ, ಆದರೆ ಎಕ್ಸೈಟ್ಮೆಂಟ್ ಇಲ್ಲದ ನೈಸ್ ಗೈ ಅವರಿಗೆ ಫ್ರೆಂಡ್ ಝೋನ್ ಮಾತ್ರ. ಬ್ಯಾಡ್ ಬಾಯ್ಸ್ ನಲ್ಲಿ ಮೈಸ್ಟರಿ ಚಾಲೆಂಜ್ ಇರುತ್ತದೆ. ಇದು ಹೆಂಗಸರ ಮನಸ್ಸನ್ನು ಹೆಚ್ಚು ಎಂಗೇಜ್ ಮಾಡುತ್ತದೆ. ರೀಸನ್ 2, ನೈಸ್ ಹುಡುಗರು ಪೀಪಲ್ ಪ್ಲೀಸರ್ಸ್ ಆಗಿರುತ್ತಾರೆ. ಅವರು ತಮ್ಮ ಒಪಿನಿಯನ್ ನೀಡ್ ಅನ್ನು ಹೇಳಲು ಹಿಂಜರಿಯುತ್ತಾರೆ. ಹೆಂಗಸರು ರೆಸ್ಪೆಕ್ಟ್ ಮಾಡುವುದಿಲ್ಲ, ಇವನು ನನ್ನನ್ನು ತಲೆಕೆಳಗು ಮಾಡುವ ಸಾಮರ್ಥ್ಯ ಇಲ್ಲವೇ ಎಂದು ಭಾವಿಸುತ್ತಾರೆ. ರೀಸನ್ 3, ನೈಸ್ ಗೈಸ್ ಲ್ಯಾಕ್ ಕಾನ್ಫಿಡೆನ್ಸ್. ಓವರ್ಲಿ ಅಗ್ರೀಯಬಲ್ ಆಗಿರುವುದರಿಂದ ನೋ ಚಾಲೆಂಜ್ ಇರುತ್ತದೆ. ಹೆಂಗಸರು ಡಾಮಿನೆನ್ಸ್, ಲೀಡರ್ಶಿಪ್ ನೋಡುತ್ತಾರೆ, ಬಯಾಲಜಿಕಲ್ ಇನ್ಸ್ಟಿಂಕ್ಟ್. ರಿಯಲ್ ಲೈಫ್ ಎಕ್ಸಾಂಪಲ್ ಕೊಡುವುದು. ನನ್ನ ಫ್ರೆಂಡ್ ರಾಕೇಶ್ ಸೂಪರ್ ನೈಸ್ ಗಾಯ್, ಎಲ್ಲರಿಗೂ ಹೆಲ್ಪ್ ಮಾಡ್ತಾನೆ. ಆದರೆ ಯಾವುದೇ ಗಿಫ್ಟ್ ಇಲ್ಲ. ಒಮ್ಮೆ ಒಬ್ಬಳು ಹುಡುಗಿ ಅವನಿಗೆ, ನೀನು ತುಂಬಾ ನೈಸ್, ಆದರೆ ನಿನ್ನಲ್ಲಿ ಸ್ಪಾರ್ಕ್ ಇಲ್ಲ ಅಂದ್ಲು. 3 ಹೇಗೆ ಫಿಕ್ಸ್ ಮಾಡುವುದು. ಸೊಲ್ಯೂಷನ್ಸ್. ಸೊಲ್ಯೂಷನ್ 1, ಬಿ ನೈಸ್ ಬಟ್ ನಾಟ್ ಟೂ ನೈಸ್. ಬೌಂಡರೀಸ್ ಹಾಕಿ, ಹೌದು ಮಾತ್ರ ಹೇಳಬೇಡಿ. ಒಪಿನಿಯನ್ ಹೊಂದಿರಿ, ಡಿಸ್ಅಗ್ರಿ ಮಾಡುವ ಕಾನ್ಫಿಡೆನ್ಸ್ ತೋರಿಸಿ. ಸೊಲ್ಯೂಷನ್ 2, ಕ್ರಿಯೇಟ್ ಮೈಸ್ಟರಿ ಚಾಲೆಂಜ್. ಆಲ್ವೇಸ್ ಅವೈಲಬಲ್ ಆಗಿರಬೇಡಿ. ಸ್ಲೋ ರಿಪ್ಲೈಸ್, ಇಂಟರೆಸ್ಟಿಂಗ್ ಸ್ಟೋರೀಸ್ ಹಂಚಿಕೊಳ್ಳಿ. ಸೊಲ್ಯೂಷನ್ 3, ಇಂಪ್ರೂವ್ ಸೆಲ್ಫ್ ಕಾನ್ಫಿಡೆನ್ಸ್. ಬಾಡಿ ಲ್ಯಾಂಗ್ವೇಜ್, ಐ ಕಾಂಟ್ಯಾಕ್ಟ್ ಸ್ಟ್ರಾಂಗ್ ಆಗಿರಲಿ. ಹಾಬೀಸ್, ಪ್ಯಾಷನ್ ಇರಲಿ, ನೀನು ಯಾವುದರಲ್ಲಿ ಬೆಸ್ಟ್. ಗೆಳೆಯರೇ, ನಿಮಗೂ ಇದೇ ಪ್ರಾಬ್ಲಮ್ ಇದ್ದರೆ ಕಮೆಂಟ್ ಮಾಡಿ. ನೈಸ್ ಗಾಯ್ ಆದ್ರೂ ಸಕ್ಸಸ್ಫುಲ್ ಆದವರ ಉದಾಹರಣೆ ಕೊಡಿ. 4 ನಿಜ ಜೀವನದ ಉದಾಹರಣೆಗಳು, ರಿಯಲ್ ಸ್ಟೋರೀಸ್. ಕೇಸ್ ಸ್ಟಡಿ 1, ಪ್ರಕಾಶ್ ಆಲ್ವೇಸ್ ನೈಸ್ ಬಟ್ ಜಿಫ್ ಬೇಡ. ಚೇಂಜ್ಡ್ ಅಟಿಟ್ಯೂಡ್ ಮಾಡಿದ ಮೇಲೆ ರಿಲೇಶನ್ಶಿಪ್ ಸಿಕ್ಕಿತು. ಕೇಸ್ ಸ್ಟಡಿ 2, ವಿನಯ್ ಬ್ಯಾಡ್ ಬಾಯ್ ಇಮೇಜ್ ಬಟ್ ಹೆಂಗಸರು ಅಟ್ರಾಕ್ಟ್ ಆಗ್ತಾರೆ. ಯಾಕೆ? 5 ಕೊನೆಯ ಮಾತು. ಗೆಳೆಯರೇ, ನೈಸ್ ಆಗಿರೋದು ತಪ್ಪಲ್ಲ, ಆದರೆ ಡೋರ್ಮ್ಯಾರ್ ಆಗಬೇಡಿ. ನೀವು ರೆಸ್ಪೆಕ್ಟ್, ಅಟ್ರಾಕ್ಷನ್ ಎರಡು ಬೇಕು ಅಂದ್ರೆ ಬ್ಯಾಲೆನ್ಸ್ ಬೇಕು. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಮಾಡಿ. ಮುಂದಿನ ವಿಡಿಯೋಸ್ ನೋಡಲು ಶೇರ್ ಮಾಡಿ, ಇದು ಯಾರಾದ್ರೂ ಬೇಕು ಅನ್ಸತ್ತೆ. ಧನ್ಯವಾದಗಳು. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಇನ್ನಷ್ಟು ವಿಡಿಯೋಸ್ ಬೇಕಾದರೆ ಕಮೆಂಟ್ ಮಾಡಿ.